ಓ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗ್ತದೆ. ಅಬ್ಬಬ್ಬಬ್ಬಬ್ಬಬ್ಬ. ಈ ವಿರಾಟ್ ಕೊಹ್ಲಿ ತಿಂದಿದ್ದು ಯಾವುದಿಲ್ಲ. ನಂಗಾರೆ ಒಂದು ಬೆಣ್ಣೆ ಮಸಾಲೆ ಅಥೆಂಟಿಕ್ ಟೇಸ್ಟು. ಅಬ್ಬಬ್ಬಬ್ಬ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಟೂ ಮೋಸ್ಟ್ ಐಕಾನಿಕ್ ದೋಸಾ ಹೋಟೆಲಿಗೆ ವಿಸಿಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ CTR ಹಾಗೂ ವಿದ್ಯಾರ್ಥಿ ಭವನ. ನೋಡೋಣ, ನಾನು ಈ ಎರಡೂ ಪ್ಲೇಸಲ್ಲಿ ಯಾವತ್ತೂ ಟ್ರೈ ಮಾಡಿಲ್ಲ, ಟ್ರೈ ಮಾಡ್ತೀನಿ ಇವತ್ತು. ಯಾವುದು ಬೆಸ್ಟ್ ಅನಿಸುತ್ತೆ ಅನ್ನೋದು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನಾನು ಆಲ್ರೆಡಿ ಇವತ್ತು ಗಾಂಧಿ ಬಜಾರಲ್ಲಿದ್ದೀನಿ. ಬನ್ನಿ ವಿದ್ಯಾರ್ಥಿ ಭವನಿಗೆ ಫಸ್ಟ್ ಹೋಗೋಣ. ನೀನು ಯಾವ ಥರ ತಿಂದಿದ್ಯಾ ಮನಸ್ಸು? ಇಲ್ಲೆಲ್ಲರೂ ಇಲ್ಲ. ಸಿನ್ಸ್ 1943 ಆಲ್ರೆಡಿ ಬೆಳಿಗ್ಗೆ 8 ಗಂಟೆ. ಎಷ್ಟು ಜನ ಇದ್ದಾರೆ ಅಂತ, ಓ ಮೈ ಗಾಡ್. ಓಹೋ, ಜನ ಸಾಗರ. ನಿಮ್ಮ ಟೋಕನನ್ನು ಇಲ್ಲಿ ಪಡೆಯಿರಿ. ಸರಿ, ಎರಡು G7 ಹಾಫ್ ಆನ್ ಅವರ್ ಆಗುತ್ತೆ ಸರ್. ಇಬ್ಬರು ಹಾಫ್ ಆನ್ ಅವರ್ ಆಗುತ್ತಾ? ಅಷ್ಟೊಂದು ರಿಸರ್ವೇಷನ್ಸ್ ಆಗೋಗಿದೆ ಅಲ್ಲಿ. ಓ ನೋಡಿ ಗೈಸ್, ಅರ್ಧ ಗಂಟೆ ಆಗುತ್ತಂತೆ. ಟೋಕನ್ ಕೊಟ್ಟಿದ್ದಾರೆ. ಮೈ ಗಾಡ್, ಇಲ್ಲಿ ದೋಸೆ ತಿನ್ನಬೇಕು ಅಂದರೆ ಅರ್ಧ ಗಂಟೆ ಕಾಯಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಶನಿವಾರ ಆದರೂ ಇಷ್ಟೊಂದು ಜನ ಇದ್ದಾರೆ, ಗಾಬರಿ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಎಷ್ಟೇ ಬೆಳಿಗ್ಗೆ ಬೇಗ ಬಂದರೂ ಇಷ್ಟು ಕ್ಯೂ ನೋಡೋಕ್ಕೆ ಸಿಕ್ಕೇ ಸಿಗುತ್ತೆ. ದಟ್ ಈಸ್ ವಿದ್ಯಾರ್ಥಿ ಭವನ್ ಸ್ಪೆಷಲ್. ಬಲಗಾಲಿಕ್ಕೆ ಎಂಟ್ರಿ ಕೊಡಿ. ಫಸ್ಟ್ ಲುಕ್ ಆಫ್ ವಿದ್ಯಾರ್ಥಿ ಭವನ್ ನೋಡಿ ಹೆಂಗಿದೆ, ಸಾಕಾಗಿದೆ. ಓ ಹೌದು, ಇದು ಕಿಚನ್ ಅನಿಸುತ್ತೆ ನೋಡಿ. ದೋಸೆ ಬಿಡ್ತಾವ್ರೆ. ಸಾಗು ಮಸಾಲ ದೋಸೆ ಟೈಮಾಗಿ ಹೋಗ್ತೀನಿ. CTRಗೆ ಹೋಗೋದು ಅವಾಗ. ಓ ಮೈ ಗಾಡ್, ಕಷ್ಟ ಇದೆ. ಪ್ಲೇಸಲ್ಲಿ ಎಷ್ಟು ರೆವೆನ್ಯೂ ಮಾಡ್ಬೋದು ಇವರು ಅಪ್ಪ. ತಿಂಗಳ ನೋಡಿ, ಇಷ್ಟೇ ಸಣ್ಣ ಪ್ಲೇಸು, ಒಳ್ಳೆ ದುಡ್ಡು. ಓಹ್, ದೋಸೆ ಇದೆ ಅಲ್ವಾ, ಒಂದು ಮಸಾಲೆ ದೋಸೆ. ಓ ನೋಡೋಣ ಹೆಂಗಿದೆ ಮಸಾಲೆ ದೋಸೆ. ಫಸ್ಟ್ ಬೈಟ್. ಫುಲ್ ಕ್ರಿಸ್ಪಿ ಹಾಕಿ. ಅಥೆಂಟಿಕ್ ಟೇಸ್ಟು. ಅಬ್ಬಬ್ಬಬ್ಬ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಮೈ ಗಾಡ್, ಅದಕ್ಕೆ ಎಷ್ಟೊಂದು ಫೇಮಸ್ ಅಂತ ಅನ್ಸುತ್ತೆ ಇದು. ಈಗ ತಿನ್ನೋಣ, ಆಮೇಲೆ ರಿವ್ಯೂ ಹೇಳ್ತೀನಿ. ನಂಗೊಂದು ತಿನ್ಸಪ್ಪ.
ನಿಜ ಅಮೇಝಿಂಗ್ ಆಗಿದೆ ಟೇಸ್ಟ್ ಆ್ಯಕ್ಚುಲಿ. ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ, ಬಟ್ ಓಕೆ. ಮೈಂಡ್ ಬ್ಲೋಯಿಂಗ್ ಗಾಯ್ಸ್. ಇವಾಗ ತಾನೇ ಜಸ್ಟು ವಿದ್ಯಾರ್ಥಿ ಭವನಲ್ಲಿ ತಿಂಡಿ ತಿಂದಾಯಿತು. ಸೊ ಇವಾಗ CTRಗೆ ಹೋಗ್ತಾ ಇದ್ದೀನಿ, ನೋಡೋಣ ಅಲ್ಲಿ ದೋಸೆ ಟೇಸ್ಟ್ ಹೆಂಗಿರುತ್ತೆ ಅಂತ. ಎಂಡ್ ಆಫ್ ದ ವಿಡಿಯೋ ಇಬ್ಬರದ್ದು ಕಂಪೇರ್ ಮಾಡಿ ಯಾವುದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಓಕೆ? ವಿದ್ಯಾರ್ಥಿ ಭವನಲ್ಲಿ ಒಂದು ರಶ್ ಆದರೆ CTRಲ್ಲಿ ಇಲ್ಲಿ ನೋಡಿ. ಮೈ ಗಾಡ್, ಈ ಕ್ಯೂ ಅಲ್ಲಿ ನಿಂತು ಹೋಗ್ಬೇಕು. ಅಯ್ಯೋ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗ್ತದೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಯಪ್ಪ ಏನು ನೋಡ್ಬಿಟ್ರೆ ಅಯ್ಯೋ ಅಯ್ಯೋ ಅಯ್ಯೋ. ದೇವಸ್ಥಾನದ ವಿಸಿಟಿಗೆ ಹೋದಂಗೆ ಲೈನ್ ಇದೆಯಲ್ಲಪ್ಪ. ಕಷ್ಟ ಇದೆ. ಗೊತ್ತಿಲ್ಲ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಐ ಸ್ಟಿಲ್ ವೇಟಿಂಗ್. ನೋಡಿ ಗೈಸ್, CTR ಹೆಂಗಿದೆ. ಇಲ್ಲಿ ವಿದ್ಯಾರ್ಥಿ ಭವನ್ಗಿಂತ ರಶ್ಶು. ಅಲ್ಲಿ ನೋಡಿ, ಇನ್ನು ಲೈನ್ ತೋರಿಸಲಿ, ಇನ್ನು ಹೊರಗಡೆ ಲೈನಲ್ಲಿ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಏನಕ್ಕೆ ಇಷ್ಟೊಂದು ಕ್ರೇಜ್ ಅಂತ ಇದು ಅರ್ಥ ಆಗುತ್ತೆ. ವಿರಾಟ್ ಕೊಹ್ಲಿ ಬಂದಿದ್ರು, ಒಂದು ಕ್ರೇಜ್ ಇರೋದ್ರಲ್ಲಿ ಒಂದು ಅರ್ಥ ಆಗುತ್ತೆ. ಬಟ್ ಅಲ್ಲೂ ಅಷ್ಟೊಂದು ಕ್ರೇಜ್ ಇದೆ. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ದೋಸೆ ಕರ್ನಾಟಕದ್ದು ಅಲ್ಲ, ತಮಿಳ್ನಾಡಿಂದು. ಅಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು ದೋಸೆ ಫಸ್ಟು. ನೋಡಿದರೆ ಇಲ್ಲಿ ಫೇಮಸ್ಸು. ಇಲ್ಲಿ ನೋಡೋಣ, ಟೇಸ್ಟ್ ಮಾಡೋಣ. ಇನ್ನೂ ವೆಯ್ಟರ್ ಬಂದಿಲ್ಲ, ಹೆಂಗಿರುತ್ತೆ ಅಂತ ಟೇಸ್ಟು. ನನಗೆ ಗೊತ್ತಿರೋಂಗೆ ಮೋಸ್ಟ್ ಆಫ್ ಆಲ್ ಎರಡು ಸೇಮ್ ಟೇಸ್ಟೇ. ಬಟ್ ನೋಡೋಣ ಇಲ್ಲಿ ಹೆಂಗಿರುತ್ತೆ ಅಂತ. ಯಾವುದು ಈ ವಿರಾಟ್ ಕೊಹ್ಲಿ ತಿಂದಿದ್ದು ಯಾವುದಿಲ್ಲ? ಹಾಂ ಹಾಂ, ಮಂಗಳೂರು ಬಜ್ಜಿ ಎಲ್ಲ ತಿಂದ್ರು ಅವರು. ಹಾಂ, ಚೂರು ದೋಸೆ ಯಾವ್ದು ತಿಂದಿದ್ದವರು? ಹಾಂ, ನಂಗೆ ಹಂಗಾರೆ ಒಂದು ಬೆಣ್ಣೆ ಮಸಾಲೆ. ಎರಡು ದೋಸೆ ಬಂತು. ಅನ್ನ ಸಲ್ಲದ್ದು. ಎಣ್ಣೆ ಫುಲ್ ನೀಟಾಗಿ ಗೊತ್ತಾಗ್ತದೆ ಇದರಲ್ಲಿ. ವಾವ್, ಫುಲ್ ಕ್ರಿಸ್ಪಿ. ಫುಲ್ ಬೆಣ್ಣೆನೇ ತುಂಬಿಕೊಂಡಿದೆ ಅನಿಸ್ತದೆ. ಸ್ವಲ್ಪ ತಿಕ್ಕಾಗಿದೆ ದೋಸೆ. ಆಮೇಲೆ ಇದು ಜಾಸ್ತಿ ರೋಸ್ಟ್ ಆಗಿಲ್ಲ. ಚೆನ್ನಾಗಿ ಅನ್ನಿಸ್ತದೆ ದೋಸೆ. ಹಾಯ್ ಗಾಯ್ಸ್, ಎರಡು ದೋಸೆನೂ ಟೇಸ್ಟ್ ಮಾಡಾಯಿತು. ಸೊ ಮೊದಲನೇದಾಗಿ ವಿದ್ಯಾರ್ಥಿ ಭವನ್ ತುಂಬಾ ಟೇಸ್ಟಿ ಇತ್ತು, ಹಾಗೂ ಸಖತ್ ಕ್ರಿಸ್ಪಿ ಇತ್ತು. ರೋಸ್ಟ್ ತುಂಬ ಚೆನ್ನಾಗಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ CTRದು ಅದು ಚೆನ್ನಾಗಿ ರೋಸ್ಟ್ ಆಗಿದೆ. ಆ್ಯಕ್ಚುಲಿ ಅದು ಬೆಣ್ಣೆ ಮಸಾಲೆ, ಫಸ್ಟ್ ತಿಂದಿಂದ ನಾರ್ಮಲ್ ಮಸಾಲೆ. ಸೊ ಬೆಣ್ಣೆ ಮಸಾಲೆ ಒಂಚೂರು ಬೇಯಬೇಕಿತ್ತು ಅಂತ ನನಗೆಲ್ಲೋ ಫೀಲ್ ಅನ್ನಿಸ್ತು. ಸೊ ಇವು ಎರಡರಲ್ಲೂ ನನ್ನ ಪರ್ಸ್ನಲ್ ಚಾಯ್ಸ್ ಬಂದುಬಿಟ್ಟು ವಿದ್ಯಾರ್ಥಿ ಭವನ್. ಸೊ ಎರಡು ದೋಸೆನೂ ನಾನೇನು ಕಂಪ್ಯಾರಿಸೇಷನ್ ಮಾಡೋಕ್ಕಾಗಲ್ಲ, ಬೋತ್ ಆರ್ ದಿ ಬೆಸ್ಟ್. ಬಟ್ ಅದರಲ್ಲಿ ನನ್ನ ಫೇವ್ರೆಟ್ ಚಾಯ್ಸು ವಿದ್ಯಾರ್ಥಿ ಭವನ್. ಸೊ ಇಲ್ಲಿ ತನಕ ನಾನು ಬ್ಲಾಗು
ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಇದೇ ಥರ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಸತಿ ಸಿಗೋ ತನಕ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.